ಎಷ್ಟು ಒಂದ್ ಮಾತು ಹೇಳ್ದ ಅಂತಂತ ಹೋಗಿ ಬರ್ಬೇಕಂತ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ನಿನ್ಗ ಅಂತ ಹತ್ತಿಸ್ದೇನೆ ನಾನಪ್ಪ. ಏನೋ ಗೊತ್ತಿಲ್ಲದೆ ಮೊಳೆ ಮೇಲೆ ಕೂತ್ಕೊಂಡು ಚುಚ್ಚಿಸ್ಕೊಂಡ್ರೆ ಓಕೆ ಅನ್ಬೋದು. ನೀನ್ ನೋಡಿದ್ರೆ ಗೋಡೆ ಮೇಲಿರೋ ಮೊಳೆ ಮೇಲೆ ಎಗರಿ ಎಗರಿ ಚುಚ್ಚಿಸ್ಕೋಬೇಕು. ಎರಡು ಮುಖ ತರ ಇದೆ ಇವಾಗ. ಜನಗಳ ಹತ್ರ ತೋರ್ಸ್ಕೊಳ್ಳೋದೇ ಒಂದು, ಹೇಳೋದೇ ಒಂದು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಅಣ್ಣ ನೀ ಯಾವ ದುಡ್ಡು ಸ್ಟಾರ್ ಆದ್ರೆ ನನಗೇನು. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅವ್ರು ನನ್ನ ಕೇಳ್ಕೊಂಡ್ರು, ಸರ್ ನೀವು ಸಿನಿಮಾದವ್ರಂತೆ ನನ್ಗೊಂದ್ ಚಾನ್ಸ್ ಕೊಡಿ ಅಂತ ಫೋಟೋ ಕೊಟ್ಟು ಕೇಳ್ಕೊಂಡಿದ್ದಾರೆ. ನನ್ ಮೇಲೆ ಆಣೆ ಇಟ್ಟು ನನ್ ಮೇಲೆ ಆಣೆ ಇಟ್ಟು ಅವನು ಹುಚ್ಚು ಹಿಡಿದ್ಬಿಟ್ಟು ಬಂದ್ಬಿಟ್ಟು ಅಲ್ಲೆಲ್ಲ ಬೆಂಗಳೂರಿಗೆ ಬಂದ್ಬಿಟ್ಟು ಹಿಂಗೋಡಾಡಿ ಏನೇನೋ ಎರಡನೇ ಸಲ ಹೋದಾಗ ನೋಡೋಣ, ಸುಮ್ಮನೆ ಫುಲ್ ಹಾಕೋಣ ಏನಾಗುತ್ತೆ ನೋಡೋಣ ಅಂತ ಎರಡನೇ ಸಲ ಹೋದಾಗ ರಿಯಾಕ್ಷನ್ ಬೇರೆ ಆಯ್ತು. ಇದು ಆಕ್ಚುಲಿ ಚೆನ್ನಾಗಿರೋದು. ಅಲ್ಲಿ ಹೇಳಿದ್ರು ಸ್ವಲ್ಪ ಜನ, ಸರ್ ಅವ್ರು ಎಷ್ಟು ಹೇಳ್ತೀನಿ ಯಶ್ ನೇರವಾಗಿ ಹೇಳ್ತಾ ಇದೀನಿ ನೋಡಿ, ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಸಿನಿಮಾ ಮಾಡೋಣ ಸರ್ ಅಂತ ಹೇಳ್ದೆ ನಾನು. ಸರ್ ನನ್ನ ರೇಂಜ್ ಏನ್ ಗೊತ್ತಾ ಅಂತ ಕೇಳಿದ್ರು. ಗೊತ್ತು ಅಷ್ಟೇ. ಅವ್ರು ಏನೋ ಒಂದು ಮಾತಾಡ್ರು, ಅದಕ್ಕೆ ನಾನು ಆಯ್ತು ಸರಿ ಬಿಡ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಏನ್ ಹೇಳಿದ್ರು ಏನಾದ್ರೆ ಬೇಜಾರಾಗುತ್ತೆ, ಬೇಡ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸೂಪರ್ ಆಗಿದೆ. ದುಷ್ಟ ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು.